ಇವತ್ತು ಇಲ್ಲಿ ಏನೇ ಆಗ್ಬೇಕಂತ ಹೇಳಿದ್ರು ಲೋಕಲ್ ಶಾಸಕರಿದ್ದಾರೆ, ಶಾಸಕರು ಮನಸ್ಸು ಮಾಡಿದ್ರೆ ಏನೇ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಾನು ಹಳೆ ಕಾಲದಲ್ಲಿ ಹಳೆ ಪದ್ಧತಿ ಸಿದ್ಧಾಂತಗಳಲ್ಲಿ ಏನಿದ್ವಿ, ನಮ್ಮ ಊರು ನಮ್ಮ ಜಾತ್ರೆ ನಮ್ಮ ಇದು, ನಾನು ಸಾಮಾನ್ಯ ಪ್ರಜೆಗಳಲ್ಲಿ ಒಂದು ಪ್ರಜೆನಾಗಿ ಬಂದು ದೇವರ ದರ್ಶನ ಮಾಡ್ಬೇಕು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಕಟ್ಟೆಂಕಟೋಣ ಸ್ವಾಮಿ ಜಾತ್ರೆ ಅಂತ ಹೇಳಿದ್ರೆ ಯಾವಾಗ್ಲೂ ನಮಗೆ ಬರುವಂತದ್ದು ವಾಡಿಕೆ. ಇಲ್ಲಿ ಬೈರ್ಕೂರಲ್ಲಿ ನಾನು ಓದ್ಬೇಕಂದ್ರೆ 7th 8th 9th 10th ಓದ್ಬೇಕಂದ್ರೆ ಆವತ್ತಿನ ಸಂದರ್ಭದಲ್ಲಿ ನನ್ನ ಸ್ನೇಹಿತನಾದಂತ ನಮ್ಮ ಪೆತ್ತಾಂಡಳ್ಳಿ ಹರೀಶು, ಇನ್ನು ಕಾಡೇನಹಳ್ಳಿ ದೇವರಾಜು, ಆಮೇಲೆ ನಮ್ಮ ಸೀಕೂರು ಕಿರುಣಿ ನಮ್ಮ ರೆಡ್ಡಿ, ಆಮೇಲೆ ಎಲ್ಲ ನನ್ನ ಸ್ನೇಹಿತಿನ ಅನೇಕ ನನ್ನ ಸ್ನೇಹಿತರು ಕೇಳು ನಾವೆಲ್ಲರೂ ಬಂದ್ಬಿಟ್ಟು ಇಲ್ಲಿ ಓದ್ಬೇಕಂದ್ರೆ ಈ ಜಾತ್ರೆಗೆ ಬರೋದು. ಬೆಳಗ್ಗೆ ಬಂದ್ಬಿಟ್ರೆ ಇಲ್ಲಿ ಸಾಯಂಕಾಲವರೆಗೂ ಇದ್ಬಿಡ್ತಾ ಇದ್ವಿ, ಇಲ್ಲಿ ಓಡಾಡ್ಕೊಂಡು ತಿರ್ಕೊಂಡು ಇರ್ತಾ ಇದ್ವಿ. ಆಮೇಲೆ ಮನೆಗಳಿಗೆ ಹೋಗ್ತಾ ಇದ್ವಿ. ಇದು ಹೆಂಗೆ ಅಂದ್ರೆ ಇವತ್ತು ನಾನು ಇಲ್ಲಿ ಬಂದಿರೋದು ನಾನು ಆಸ್ MLA ಆಗಿ ನಾನು ಬಂದಿಲ್ಲ. ಇವತ್ತು MLA ಆಗಿ ಬಂದಿದ್ರೆ ಪ್ರೋಟೋಕಾಲ್ ಆಗಿ ನಾನು ಎಲ್ರಿಗೂ ಫೋನ್ ಮಾಡ್ತಾ ಇದ್ದೆ, ಎಲ್ಲ ಇವ್ರಿಗೂ ಫೋನ್ ಮಾಡಿ, ಆಫೀಸರ್ಸ್ ಫೋನ್ ಮಾಡಿ, ತಹಸೀಲ್ದಾರ್ ಫೋನ್ ಮಾಡಿ, ಎಲ್ರಿಗೂ ಫೋನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟು ನಾವೆಲ್ಲೇ ಹೋಗ್ಬೇಕಂದ್ರೂ ಮಾಹಿತಿ ಕೊಡ್ಬೇಕು, ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಡದೆ ನಾನು ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಹಳೆ ಕಾಲದಲ್ಲಿ ಹಳೆ ಪದ್ಧತಿ ಸಿದ್ಧಾಂತಗಳಲ್ಲಿ ಏನಿದ್ವಿ, ನಮ್ಮ ಊರು ನಮ್ಮ ಜಾತ್ರೆ ನಮ್ಮ ಇದು, ನಾನು ಸಾಮಾನ್ಯ ಪ್ರಜೆಗಳಲ್ಲಿ ಒಂದು ಪ್ರಜೆನಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಯಾರಿಗೂ ಫೋನ್ ಮಾಡಲಿಲ್ಲ. ಬರುವಾಗ ನಂದಾಗ ಫೋನ್ ಮಾಡಿದೆ, ಪಾಪ ಜೊತೆಗೆ ಹೋಗೋಣ ಅಂದ್ಬಿಟ್ಟಿದ್ರು, ಕರ್ಕೊಂಡ್ ಬಂದೆ. ನಾನು ಗನ್ಮ್ಯಾನ್ಸ್ ಬಂದಿಲ್ಲ, ಯಾರು ಬಂದಿಲ್ಲ. ದೇವ್ರ ದರ್ಶನ ಮಾಡಿದ್ದೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಆ ದೇವರು ನಮ್ಮ ಮುಳಬಾಗ ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ, ರೈತರನ್ನ ಕಾಪಾಡ್ಲಿ, ಸಾಮಾನ್ಯ ಪ್ರಜೆಗಳಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಂಡು ಬರ್ಲಿ. ಅಪ್ಪ ತಂದೆ ನೀನು ಕಾಪಾಡಪ್ಪ ನೀನು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ರಿಗೂ ಪ್ರಾರ್ಥನೆ ಮಾಡಿ, ನಿಮಗೂ ಪ್ರಾರ್ಥನೆ, ಪತ್ರಕರ್ತರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ರೆ ಆ ದೇವ್ರು ಒಳ್ಳೇದ್ ಮಾಡಿದ್ರೆ ಆ ದೇವರಲ್ಲಿ ಕೇಳ್ಕೊಳ್ತೀವಿ. ಏನಾದ್ರು ತೊಂದರೆ ಇಲ್ಲ, ಖಂಡಿತವಾಗ್ಲೂ ಈ ದೇವಸ್ಥಾನ ಮೊದಲು ಹೆಂಗಿತ್ತು ಅಂತ ನೀವೆಲ್ಲರೂ ಕಣ್ಣಾರೆ ನೋಡಿದೀರಾ, ಇಲ್ಲಿರೋರೆಲ್ಲರೂ ನೋಡಿದೀರಾ. ಇದಾಗ್ಬೇಕಂದ್ರೆ ಆವತ್ತಿನ ಕಾಲದಲ್ಲಿ ನಾನೇ ಮೊದಲನೇ ಕೈ ಹಾಕಿದ್ದು ನಾನೇ. ಇವತ್ತು ಪ್ರತಿ ಸಾರಿ ದುಡ್ಡು ಕೊಟ್ಟು ಕಟ್ಸೋದು ನಂದ ಅವ್ರ ಕೈಯಲ್ಲೇ. 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ. ನೈಟ್ ಒಂದ್ಸಲಿ ಮಲಗಿದಾಗೆ ಈ ಐಮಾಕ್ಸ್ ಲೈಟ್ ನಾನೇ ಹಾಕೊಟ್ಟಿದ್ದು, ಸುತ್ತು ಲೈಟಿಗೆ ಹಾಕ್ಸಿದ್ ನಾನೇ. ಈ ದೇವಸ್ಥಾನ ಅವತ್ತು ನಮ್ಮ SLV ಶ್ರೀನಣ್ಣ ಅವರು ನಾವು ಎಲ್ಲರೂ ಸೇರಿ ಇದನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಸಹಕಾರ, ಎಲ್ಲರೂ ಈ ಭಾಗದ ಎಲ್ಲ ಹಿರಿಯರು, ಮುಖಂಡರು, ರಿಟೈರ್ಡ್ ಆಫೀಸರ್ಸ್ ಎಲ್ಲರೂ ಸೇರಿ ಇದನ್ನ ದೇವಸ್ಥಾನವನ್ನ ಇನಾಗ್ರೇಷನ್ ಮಾಡಿ, ಆವತ್ತು ದೇವಸ್ಥಾನ ಇನಾಗ್ರೇಷನ್ ಟೈಮಲ್ಲಿ ಕಲ್ಯಾಣೋತ್ಸವ ಮಾಡಿಸಿ ನಾನು ಆವತ್ತು 25,000 ತಿರುಪತಿ ಲಡ್ಡು ತಂದು ಎಲ್ಲರಿಗೂ ಜನಗಳಿಗೆ ಕೊಟ್ಟು ಅವತ್ತು ದೇವಸ್ಥಾನವನ್ನ ಇನಾಗ್ರೇಷನ್ ಮಾಡಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಅವತ್ತು. ಇವತ್ತು ಇಲ್ಲಿ ಏನೇ ಆಗ್ಬೇಕಂತ ಹೇಳಿದ್ರು ಲೋಕಲ್ ಶಾಸಕರಿದ್ದಾರೆ, ಶಾಸಕರು ಮನಸ್ಸು ಮಾಡಿದ್ರೆ ಏನೇ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಾನು ಕೋಲಾರಲ್ಲಿ ಏನ್ ಬೇಕು, ನಾನು ಕೋಲಾರ ಶಾಸಕನಾಗಿ ಕೋಲಾರಲ್ಲಿ ಏನ್ ಬೇಕು ಮಾಡ್ಬೋದು. ಇಲ್ಲಿ ಸರ್ಕಾರದಿಂದ ಏನೇ ಸವಲತ್ತು ಬರ್ಬೇಕಂದ್ರು ಅವತ್ತ ಕಲ್ಯಾಣಿ 60 ಲಕ್ಷದಲ್ಲಿ ಕಲ್ಯಾಣಿ ಮಾಡಿಸಿದ್ವಿ. ಇಲ್ಲಿ ಪಕ್ಕದಲ್ಲಿ ಇರುವಂತ ಕಲ್ಯಾಣಿ 60 ಲಕ್ಷ. ಈ ರೋಡ್ ಮಾಡಿಸ್ದೆ ನಾನು. ದೇವಸ್ಥಾನ ಕಟ್ಸೋದಕ್ಕೆ ಎಲ್ಲರ ಸಹಕಾರದಿಂದ ನನ್ನ ಕೈಲಾದಷ್ಟು ರೂಪಾಯಿ 2 ರೂಪಾಯಿ ನಾನು ಕೊಟ್ಟೆ, ಎಲ್ಲರೂ ಹಾಕಿ ನಾವೆಲ್ಲ ದೇವಸ್ಥಾನ ಮಾಡಿದ್ವಿ, ತೇರು ಮಾಡಿದ್ವಿ, ಎಲ್ಲವನ್ನೂ ಮಾಡಿದ್ವಿ. ಇದಕ್ಕೆ ಸಪರೇಟ್ ಆಗಿ ದೇವಸ್ಥಾನಕ್ಕೆ ಬೋರ್ ಹಾಕ್ಸಿದ್ದೆ, ಬೆಳಿಗ್ಗೆ ಬೋರ್ ಹಾಕ್ಸಿದೆ, ರಾತ್ರಿ ಮೋಟರ್ ಹಾಕ್ಸಿದೆ, ರಾತ್ರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟೆ. ಇಷ್ಟೆಲ್ಲ ಮಾಡಿದ್ವಿ ನಾವು. ಇವತ್ತು ಶಾಸಕರಿಗೂ ಆಸಕ್ತಿ ಇದೆ, ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದರಿಂದ ಅವ್ರು ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರನ್ನ ಕೇಳಿ ಅವ್ರು ಮಾಡ್ಬೇಕಂದ್ರೆ ಅವರು ಲಿಮಿಟ್ಸ್ ಅಲ್ಲಿ ಬರುವಂತದನ್ನ ಅವ್ರು ಮಾಡ್ತಾರೆ. ಖಂಡಿತವಾಗ್ಲೂ ಆ ನಂಬಿಕೆನೂ ಇದೆ. ಇನ್ನೊಂದು ನೋಡಿ, ನಾನ್ ಮಾಡ್ತೀನಿ, ನೀನ್ ಮಾಡ್ತೀನಿ, ಇನ್ನೊಬ್ರು ಮಾಡ್ತಾರೆ, ನಾನು ಕೋಲಾರ ಶಾಸಕನಾಗಿ ನಾನು ಮಾಡ್ತೀನಿ, ಮುಳಬಾಗಿಲು ಶಾಸಕರು ಮಾಡ್ತಾರೆ ಅನ್ನೋದಕ್ಕಿಂತ ಆ ದೇವ್ರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ. ದೇವಸ್ಥಾನದ ಮುಂದೆ ಹೇಳ್ತಾ ಇದ್ದೀನಿ, ನಾನು ಯಾವ್ದು ಹುಡ್ಕೊಂಡು ಹೋಗೋದಿಲ್ಲ, ಯಾವ್ದನ್ನು ಕಿತ್ಕೊಳ್ಳೋದಿಲ್ಲ. ಕಿತ್ಕೊಳ್ಳೋದು ವಿಷ ಆಗುತ್ತೆ, ತಾನಾಗ ಬಂದಿದ್ದು ಪ್ರಸಾದ ಆಗುತ್ತೆ. ತಾನಾಗಿ ಬರೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ ದೇವ್ರು ಯಾವತ್ತು ಕೊಡ್ಬೇಕು ಅಂತಿದ್ರೆ ಅವತ್ತು ಕೊಡ್ತಾರೆ. ಅದಕ್ಕೆ ನಾನು 1 ದಿವಸ ಅಲ್ಲ, 1 ವರ್ಷ ಅಲ್ಲ, 10 ವರ್ಷ ಬೇಕಾದ್ರೂ ವೆಯ್ಟ್ ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ. ಇವತ್ತು ನನಗೆ ಮುಳಬಾಗ್ಲಲ್ಲಿ ಜನ ಕೊಟ್ಟಿರುವಂತ ಗೌರವ, ಮರ್ಯಾದೆ, ಪ್ರೀತಿ, ವಿಶ್ವಾಸ, ನನ್ನನ್ನು ಗೆಲ್ಸಿ, ನಾನು ಹೇಳಿದ್ದವ್ರನ್ನ ಗೆಲ್ಸಿ ಎಲ್ಲ ಮಾಡಿರೋದಕ್ಕೆ ಅವ್ರಿಗೆ ಚಿರಋಣಿಯಾಗಿದ್ದೀನಿ. ಯಾವತ್ತು ಕೆಲಸ ಮಾಡ್ತೀನಿ. ಅದೇ ರೀತಿ ಕೋಲಾರಲ್ಲಿ ನಾನು ಏನು ಹೆಂಗೆ, ನನ್ನ ಜಾತಿ ಇಲ್ಲ, ಯಾವುದು ಇಲ್ಲ, ಏನೂ ಇಲ್ಲ ನನಗೆ. ಅಂತವನ್ನ ಕೋಲಾರಲ್ಲಿ ಕರ್ಕೊಂಡೋಗಿ ಕೋಲಾರ ಜನ ನನಗೆ ಆಶೀರ್ವಾದ ಮಾಡಿ ಇವತ್ತು MLA ಮಾಡಿದಾರೆ ಅಂದ್ರೆ ಅವ್ರಿಗೂ ಚಿರಋಣಿಯಾಗಿರ್ತೀನಿ. ನಾನು ಕೈಯಲ್ಲಾದಷ್ಟು ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದೆ, ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಮಾಡ್ತೀನಿ, ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ಜನಗಳ ಪ್ರೀತಿ ವಿಶ್ವಾಸವನ್ನು ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಮಾಡ್ತಾ ಇದ್ದೀನಿ ಆ ಕೆಲಸ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಮಾಡ್ತೀನಿ. ಖಂಡಿತವಾಗ್ಲೂ TAPSMS ಮೊದಲು ನಾನಿದ್ದಾಗ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಅವತ್ತು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟ ಆಯ್ತು. ನಾನ್ ಬಂದ್ಮೇಲೆ TAPSMS ಅನ್ನ ಇವತ್ತು ರೈತರಿಗೆ ಎಲ್ಲಿ ಬೇಕಂದ್ರೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಗೊಬ್ಬರ ಸಿಗುವಂತ ಅವಕಾಶ ಮಾಡಿಕೊಟ್ಟಿದ್ದೀನಿ. ಹೋಬಳಿ ಮಟ್ಟದಲ್ಲಿ ಇವಾಗ ಒಂದೊಂದು TAPSMS ಬ್ರಾಂಚಸ್ ಓಪನ್ ಮಾಡ್ಬೇಕು ಅಂತಿದ್ದು. ಖಂಡಿತವಾಗ್ಲೂ ಹೋಬಳಿ ಮಟ್ಟದಲ್ಲಿ ಆ ರೈತರಿಗೆ ಅಲ್ಲೇ ಸಿಗ್ಬೇಕು ಗೊಬ್ಬರ ಅನ್ನೋದು ಉದ್ದೇಶದಿಂದ ಹೋಬಳಿ ಮಟ್ಟದಲ್ಲಿ ಓಪನ್ ಮಾಡ್ತೀವಿ. ಆಮೇಲೆ ಹೊಸ ಕಟ್ಟಡ ಹೋಗಿ ಇನ್ನು 1 ತಿಂಗಳು 2 ತಿಂಗಳ ಒಳಗಡೆ ಹೊಸ ಕಟ್ಟಡವನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇದನ್ನ ಶಿಫ್ಟ್ ಮಾಡಿ ತಿರ್ಗಾ ಇನ್ನೊಂದು ಕಟ್ಟಡ ಇವಾಗ ಪ್ರೆಸೆಂಟ್ ಇದೀವಿ ನಾವು, ಅದನ್ನು ನಾವು ಡೊಮಿಲೇಷನ್ ಸ್ಥಿತಿಯಲ್ಲಿ ಇದೆ. ಅದನ್ನು ಡೊಮಿಲೇಷನ್ ಮಾಡಿ ಒಳ್ಳೆ ಕಟ್ಟಡವನ್ನು ಕಟ್ಟಿ ಬಾಡಿಗೆಗಳು ಕೊಟ್ಟು TAPSMS ಇನ್ಕಮ್ ಮಾಡ್ಬೇಕು ಅಂತಿದ್ದೀವಿ. ಮುನ್ಸಿಪಾಲಿಟಿಗೆ 45 ಲಕ್ಷ
35-40 ವರ್ಷಗಳಿಂದ ಟ್ಯಾಕ್ಸ್ ಕಟ್ಟದೇ ಇರುವಂತ 35 ಲಕ್ಷವನ್ನ ಮುನ್ಸಿಪಾಲಿಟಿ ಟ್ಯಾಕ್ಸ್ ಕಟ್ಟಿದ್ದೆ ನಾನು ಅಧ್ಯಕ್ಷನಾಗಿ. ಒಂದೇ ಒಂದು ರೂಪಾಯಿ ಯಾರು ನಾನು ಆಗ್ಬೋದು, ನಮ್ಮ ಡೈರೆಕ್ಟರ್ಸ್ ಮುಂದೆ ಇದ್ದಂತ ಡೈರೆಕ್ಟರ್ಸ್ ಯಾರೇ ಆಗ್ಬೋದು, ಒಂದು ಕಾಫಿ ಟೀ ಕುಡ್ದಿಲ್ಲ. ಸೊಸೈಟಿದ ಏನು ನಾವು ಯೂಸ್ ಮಾಡ್ಕೊಂಡಿಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದೀನಿ. ಆದ್ರೆ ರೈತರು ಇನ್ನೂ ಒಂದು ತಿಳ್ಕೊಳ್ಬೇಕಾಗಿದೆ, ರೈತರಿಗೆ ಎಷ್ಟು ಮನೆ ಬಾಗಿಲು ಕೊಟ್ಟು ತಗೊಳ್ಳೋ ಸ್ಥಿತಿಯಲ್ಲಿ ರೈತರಿಲ್ಲ. ಅದು ಏನಕ್ಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ರೈತರು ಯಾಕೆ ತಗೊಳ್ತಾ ಇಲ್ಲ ರೈತರು ಅಂತ ಗೊತ್ತಾಗ್ತಾ ಇಲ್ಲ. ರೈತರಿಗೆ ನಾನು ಮನವಿ ಮಾಡ್ತೇನೆ. ಎಕ್ಸಾಂಪಲ್, ನಿಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ನಾನು, ಯಶಸ್ವಿನಿ ಕಾರ್ಡು, ಆರೋಗ್ಯದ ಕಾರ್ಡು ಒಂದು ಮನೆಗೆ 5 ಲಕ್ಷ ರೂಪಾಯಿವರೆಗೂ ಯೂಸ್ ಮಾಡ್ಕೋಬಹುದು. ಸೊಸೈಟಿಯಿಂದ ಫ್ರೀಯಾಗಿ ಕೊಟ್ಟಿದೀವಪ್ಪ, ಫ್ರೀಯಾಗಿ ಕೊಟ್ಟಿದೀವಿ. ನಾವು ಸ್ವಂತ ನಮ್ ದುಡ್ಡಲ್ಲಿ ಕಟ್ಟಿ ಸೊಸೈಟಿನಲ್ಲಿ ಫ್ರೀಯಾಗಿ ಯಶಸ್ವಿ ಕಾರ್ಡ್ ಕೊಟ್ಟಿದೀವಿ. ಆ ಯಶಸ್ವಿ ಕಾರ್ಡ್ ಫೋನ್ ಮಾಡಿ ಹೇಳಿದ್ರು ಅದು ತಗೊಂಡು ಹೋಗಲ್ವಲ್ಲ ಜನ. ನಾವೇನ್ ಮಾಡಿ ತಗೊಂಡೋಗಿ ಮನೆ ಬಾಗಿಲು ಕೊಡಕ್ ಆಗುತ್ತಾ ನಾವು? ನೀವೇ ಹೇಳಿ. ಯಶಸ್ವಿ ಕಾರ್ಡ್ ಇವತ್ತು ಒಂದು 300 ಕಾರ್ಡ್ ಬಿದ್ದಿದೆ ನಮ್ಮ ಹತ್ರ. ಎಕ್ಸ್ಪೈರಿ ಆಗಿರೋ ಕಾರ್ಡ್ಗಳು ಬಿದ್ದಾವೆ ನಮ್ಮ ಹತ್ರ. ಇವತ್ತು ನಿಮಗೆ ಮಾಡಿದೀನಿ, 1 ವರ್ಷಕ್ಕೆ ಎಕ್ಸ್ಪೈರಿ ಆಯ್ತು, ತಿರ್ಗಾ ಅದನ್ನ ರಿನ್ಯೂವಲ್ ಮಾಡಿದ್ದೀನಿ. ಎಕ್ಸ್ಪೈರಿ ಇರೋ ಕಾರ್ಡು ನನ್ನ ಹತ್ರನೇ ಇದೆ, ರಿನ್ಯೂವಲ್ ಆಗಿರೋ ಕಾರ್ಡು ನನ್ನ ಹತ್ರನೇ ಸೊಸೈಟಿನಲ್ಲೇ ಇದೆ. ತಗೊಂಡೋಗಲ್ಲ ರೈತ. ನಾವ್ ಏನ್ ಮಾಡೋದು? ಕಂಟಿನ್ಯೂ ಆಗಿ ವರ್ಷವೂ ನಾನು ರಿನ್ಯೂವಲ್ ಅನ್ನ ಮಾಡ್ತಾನೆ ಇದೀವಿ. ಒಂದು ಫ್ಯಾಮಿಲಿಗೆ ಮಾಡ್ಬೇಕಂದ್ರೆ 4 ಜನ ಇದ್ರೆ 500 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಒಂದೊಂದು ಜನ ಪ್ಲಸ್ ಆಗ್ತಾ ಇದ್ರೆ 100 ರೂಪಾಯಿ ಪ್ಲಸ್ ಆಗುತ್ತೆ. 6 ಜನ ಇದ್ರೆ 600, 7 ಜನ ಇದ್ರೆ 700, 8 ಜನ ಇದ್ರೆ 800 ರೂಪಾಯಿ ಹಂಗಾಗುತ್ತೆ. ಅದನ್ನ ಜನಗಳು ಅದನ್ನು ತಗೊಂಡೋಗಕ್ ತಯಾರಾಗಿಲ್ಲ. ನಾವೇನ್ ಮಾಡೋದು? ಆತರ ಖಂಡಿತವಾಗ್ಲೂ TAPSMS ಒಳ್ಳೆ ಇದ್ ಮಾಡ್ತೀವಿ. ಈಗ ಬಂದಿರುವಂತ ಡೈರೆಕ್ಟರ್ಸ್ ಒಳ್ಳೆ ಉತ್ತಮವಾದಂತವ್ರೆ ಬಂದಿದ್ದಾರೆ. ಮೊದಲಿದ್ದವರು ಉತ್ತಮವಾದಂತ ಇದ್ರು. ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಮಾಡ್ತೀವಿ, ಏನ್ ತೊಂದರೆ ಏನಿಲ್ಲ. ಖಂಡಿತ ಕಡಿವಾಣ ಹಾಕೋದಕ್ಕೆ ನೀವು ನೋಡ್ಬೋದು. ಪ್ರತಿಯೊಂದು KDP ಮೀಟಿಂಗ್ ಅಲ್ಲಿ ಫಾರೆಸ್ಟ್ ಬಗ್ಗೆ ಆಗ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಆಗ್ಬೋದು, ಈ ಗೊಬ್ಬರದ ಬಗ್ಗೆ ಆಗ್ಬೋದು, ನಾನೊಂದು ಸಿಸ್ಟಮ್ ಅನ್ನ ಹೇಳ್ತಾ ಇದ್ದೀನಿ. ಆ ಸಿಸ್ಟಮ್ ಅನ್ನ ಫಾಲೋ ಮಾಡಿ ಎಲ್ಲ ಸಕ್ಸಸ್ ಆಗ್ತೀವಿ ನಾವು ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಂತವಾಗಿ ಆ ಸಿಸ್ಟಮ್ ಬರ್ತದೆ. ರೈತರಿಗೆ ಡೂಪ್ಲಿಕೇಟ್ ಗೊಬ್ಬರವನ್ನು ಕೊಡೋದು, ಡೂಪ್ಲಿಕೇಟ್ ಪೆಸ್ಟಿಸೈಡ್ ಕೊಡೋದು ಅಂತದ್ರ ಮೇಲೆ ಕಾನೂನು ಕ್ರಮ ಖಂಡಿತವಾಗ್ಲೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಆಮೇಲೆ ಜಿಲ್ಲಾ ಮಟ್ಟದ ಇದ್ರಲ್ಲಿ ನಾವೆಲ್ಲ ಮಾತಾಡಿದೀವಿ. ನಮ್ಮ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳಾದ ಸುರೇಶ್ ಅಣ್ಣ ಅವ್ರಿಗೂ ಮಾತಾಡಿದೀವಿ. ಅದ್ರ ಮೇಲೆ ಆಲ್ರೆಡಿ ಕ್ರಮಗಳು ಆಗಿದಾವೆ, ಆಗ್ತಾನೂ ಇರ್ತವೆ ಯಾವಾಗ್ಲೂ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.